ಕ್ರೈಸ್ತನ ಮುಸಲ್ಮಾನ ಎಲ್ಲದಕ್ಕೂ ಉತ್ತರ ಅಲ್ಲ. ಅದನ್ನೇ ಹೇಳ್ತಾ ಇರೋದು. ಈ ರಿಯಲ್ ಇಶ್ಯೂ ಇಸ್ ಕನ್ನಡ ಅಂಡ್ ಹಿಂದಿ. ವಾಟ್ಸ್ಆಪ್ ಅಲ್ಲಿ ಏನೋ ಕಳಿಸ್ಕೊಡ್ತಾರೆ ಬರೆದ್ಬಿಟ್ಟು ಅದೆಲ್ಲ ಬೇಡ. ಈಗ ವಿಷಯಕ್ಕೆ ಬನ್ನಿ. ಮಾತಾಡೋದು ವಿಷಯ ಶಿವಸೇನೆಯವರು ಇದೇ ಮಹಾರಾಷ್ಟ್ರದಲ್ಲಿ ವಿಷಯಕ್ಕೆ ಬನ್ನಿ. ಇಲ್ಲಿ ಹೇಳ್ತಾರೆ ಮೇಡಮ್, ಹಿಂದಿಯನ್ನ ಯಾರು ಸಹ ಒಂದು ಭಾಷೆಯಾಗಿ ನಾವು ಯಾರು ವಿರೋಧ ಮಾಡ್ತಾ ಇಲ್ಲ. ಎಕ್ಸಾಕ್ಟ್ಲಿ. ಒಂದು ಭಾಷೆಯನ್ನ ಹೇರಿಕೆ ಮಾಡೋದಿದೆಯಲ್ಲ ಅದನ್ನ ನಾವು ವಿರೋಧಿಸ್ತಾ ಇದ್ದೀವಿ. ಉದಾಹರಣೆ ಈಗಾಗಲೇ ನಾನು ಈಗ ಒಂದು ಹೋಟ್ಲಿಗೆ ಹೋಗ್ತೀನಿ, ನಾನು ದುಡ್ಡು ಕೊಡ್ತೀನಿ, ನಾನು ಇಡ್ಲಿ ಆರ್ಡರ್ ಮಾಡ್ತೀನಿ, ನನಗೆ ಇಡ್ಲಿ ತಂದು ಕೊಡಿ, ನಾನು ತಿಂತೀನಿ, ನಾನು ಮನೆಗೆ ಹೋಗ್ತೀನಿ. ಇಲ್ಲ, ನಾವು ಇಡ್ಲಿ ಕೊಡಲ್ಲ, ನಾವು ಕೊಡೋದೇ ಪರೋಟ, ನಾವು ಕೊಡೋದೇ ನಾನು ಪೂರಿ, ನೀವು ಅದನ್ನೇ ತಿನ್ಬೇಕು ಅಂತಿದೆಯಲ್ಲ ಅದನ್ನ ನಾವು ವಿರೋಧ ಮಾಡ್ತಾ ಇರೋದು. ಇಲ್ಲಿ ಹೇಳ್ತಾರೆ ಇದು, ನೀವು ಇನ್ನೊಂದು ಮಾತು ಹೇಳಿದ್ರು ಆಗ್ಲೇ, ಹಿಂದಿ ಯಾವತ್ತು ಇಲ್ದೇ ಈಗ ಬಂದ್ಬಿಡ್ತು ಹೋರಾಟ ಅಂತ ಹೇಳಿದ್ರಲ್ಲ ಸರ್, ಇದು 60-70 ವರ್ಷದ ಹೋರಾಟ ಸರ್, ಇದು 60 ವರ್ಷದಿಂದ ವಿರುದ್ಧ ಹೋರಾಟ ನಡೀತಾ ಇರೋದು. ಈಗ ಕಾಂಗ್ರೆಸ್ ಗವರ್ನಮೆಂಟ್ ಇದ್ದಾಗಲಿಂದ ನಡೀತಾ ಇದೆ ಹಿಂದಿ ಇದಕ್ಕೆ ವಿರುದ್ಧ. ಒಬ್ರು ಕನ್ನಡ ಬರಲ್ಲ ಬ್ಯಾಂಕ್ಗಳಲ್ಲಿ, ಗ್ರಾಮೀಣ ಭಾಗದಲ್ಲಿ ಕರ್ನಾಟಕದಲ್ಲಿ ಇರುವಂತ ಅಷ್ಟು ಬ್ಯಾಂಕ್ಗಳಲ್ಲಿ ನೀವು ಒಂದು ರಿಯಾಲಿಟಿ ಚೆಕ್ ಮಾಡಿ ಮೇಡಮ್. ಮಂಡ್ಯದಲ್ಲಿ ಹಿಂದಿ ಒಬ್ಬ ರೈತ ಮಂಡ್ಯದಲ್ಲಿ ಹಿಂದಿ ಮಾತಾಡಕ್ ಬರಲ್ಲ ಅಂದ್ರೆ ದೇಶ ಬಿಟ್ಟು ಹೋಗುವಂತಾನೆ ಅಯೋಗ್ಯರು ತಗೊಬಂದು ಒಳಗಡೆ ಬ್ಯಾಂಕ್ ಒಳಗಡೆ ಹಿಂದಿಯವರು ಬ್ಯಾಂಕ್ ಒಳಗಡೆ ಇವತ್ತು ಅವ್ರ ಅಪ್ಪನ ಮನೆ ಬ್ಯಾಂಕ್ ಅನ್ನೋರಂಗ್ ಆಡ್ತಾರೆ ಮೇಡಮ್. ಒಳಗೆ ಕೂತ್ಕೊಂಡು ಬಂದ್ಬಿಟ್ಟು ಯಾರು ಹೋಗಿ ಕೇಳಿದ್ರೆ ಕನ್ನಡ ಮಾತಾಡಿ ಅಂತಂದ್ರೆ ಕೌನ್ ಲೈನ್ ಮೇ ಕಡೋ ಜಾವ್ ಬಾಹರ್ ಹಿಂದಿ. ಇವತ್ತು ಮೊನ್ನೆ ಯಾವುದೋ ಹೆಬ್ಬಾಳದಲ್ಲಿ ಒಂದು ಏನೋ ಮಾಲ್ ಹತ್ರ ಏನ್ ಹೇಳ್ತಾರೆ, ಕನ್ನಡ ಇಸ್ ಮೈ ಫುಟ್ ಅಂತ ತಂತಾಳೆ ಅವಳು. ನಿಮ್ಮಂತವ್ರು ಕರ್ನಾಟಕದಲ್ಲಿ ಅವ್ರ ಬೆಂಬಲಕ್ಕೆ ನಿಂತಿರೋದಕ್ಕೆ ಇವತ್ತು ಆ ಮೇಲ್ನಿಂತಿಗೆ ಹೋಗಿ ನಮ್ಮನ್ನ ನಿಂತ್ಕೊಂಡು ತುಳಿತಾ ಇರ್ತಕ್ಕಂಥದ್ದು. ಇದನ್ನ ನಿಲ್ಲಿಸಬೇಕು ಸರ್ ದಯವಿಟ್ಟು. ದ್ವಿಭಾಷಾ ನೀತಿ ನಾನು ಒಂದು ಹೇಳ ಮೇಡಮ್, ಕರ್ನಾಟಕ ಸರ್ಕಾರ ಏನ್ ಗ್ರೇಡ್ ಮಾಡಿದೆ ನನ್ನನ್ನು ಕೇಳೋದಾದ್ರೆ ಮೇಡಮ್ ಪೂರ್ತಿ ತೆಗೆದಾಕ್ಬೇಕು. ಹಿಂದಿನ 3 ಭಾಷೆಯಲ್ಲಿ 1 ಭಾಷೆಯನ್ನ ಆಯ್ಕೆ ಕೊಡ್ಲಿ. 10 ಭಾಷೆ ಬರೀ ಹಿಂದಿ ಒಂದನ್ನೇ ತೆಗೆದಿಲ್ಲ ಮೇಡಮ್. 9-8 ಭಾಷೆಗಳನ್ನ ತ್ರಿಭಾಷೆಯಲ್ಲಿ 3ನೇ ಭಾಷೆಗೆ ತೆಗೆದಾಕಿದೆ. ನಿಮ್ಗೆ ಇಷ್ಟ ಇದೆಯಾ ಸರ್ ಹಿಂದಿ ಭಾಷೆಗೆ ತಗೊಂಡು ನೀವು ಕಲೀರಿ, ಯಾರಿಗಿಷ್ಟ ಇಲ್ಲ ಕಲಿಯಲ್ಲ, ನೀವು ಕಲೀಲೇಬೇಕು ಎಲ್ಲರೂ ಅಂತ ಅನ್ನೋದಿದೆಯಲ್ಲ ಅದನ್ನ ನಾವು ಒಪ್ಕೊಳ್ಳೋದಕ್ಕಿರಲಿಲ್ಲ. ನಮ್ಮಲ್ಲಿ ಇನ್ನೊಂದು ಹೇಳಿದ್ರು, ನಾವೆಲ್ಲ ಕರ್ನಾಟಕದಿಂದ ಬೇರೆ ಕಡೆ ಹೋಗ್ತೀವಿ ಅಂತ. ನಮ್ಮವ್ರು ಯಾರೋ ಬೇರೆ ರಾಜ್ಯಗಳಿಗೆ ಹೋಗ್ತಾ ಇಲ್ಲ ಸರ್. ಬನ್ನಿ ಯಶವಂತಪುರ ಮೆಜೆಸ್ಟಿಕ್ ಅಲ್ಲಿ ಲಕ್ಷ ಜನ ಹಿಂದಿಯವರು ಬರ್ತಾ ಇದ್ದಾರೆ. ಅವ್ರು ಹೆಲ್ಪ್ ಆಗಲಿ ಅಂತ ಹಿಂದಿ ಕಲೀರಿ ಅಂತ ಇರೋದು. ಒಂದ್ ನಿಮಿಷ ಯಾರು ಮಾತಾಡ್ಕೊಡ್ದು ನೋಡಿ. ಸಂಪರ್ಕ ಭಾಷೆಯಾಗಿ ಲಿಂಕ್ ಭಾಷೆಯಾಗಿ ನಮ್ಗೆ ಗ್ಲೋಬಲಿ ಒಪ್ಕೊಳ್ಳುವಂತಹ ಇಂಗ್ಲಿಷ್ ಅನ್ನ ನಾವು ಕಲ್ತಿದ್ದೀವಿ. ಬಿಕಾಸ್ ನೀವು ಉತ್ತರ ಭಾರತೀಯರಿಗೆ ಇಂಗ್ಲಿಷ್ ಸರಿಯಾಗಿ ಬರೋದಿಲ್ಲ ಅನ್ನೋ ಕಾರಣಕ್ಕೆ ನಿಮ್ಗೆ ಹಿಂದಿ ತುಂಬಾ ಚೆನ್ನಾಗಿ ಬರುತ್ತೆ, ಅದು ನಿಮ್ ಮಾತೃಭಾಷೆ ಅನ್ನೋ ಕಾರಣಕ್ಕೆ ನೀವು ಎಲ್ಲರೂ ಹಿಂದಿ ಕಲ್ತ್ಬಿಡಿ ಅಂದ್ರೆ ನೀವು ಕಲೀರಿ ಇಂಗ್ಲಿಷ್ ನ. ನಿಮ್ಗೆ ಇನ್ನು ಗ್ಲೋಬಲಿ ಅದು ಅನುಕೂಲ ಆಗುತ್ತೆ. ಒಂದ್ ನಿಮಿಷ ಸರ್, ಈಗ ನಿಮ್ಗೇನೆ ಇಲ್ಲ ಹೇಳಿ. ಈಗ ಕಾಂಗ್ರೆಸ್ ಸರ್ಕಾರ ಬಂತು, ಹಿಂದಿನ ಕಿತ್ತಾಕ್ತು ಸರ್. ನೀವು ಮಹಾರಾಷ್ಟ್ರದಲ್ಲಿ ಯಾಕೆ ವಿರೋಧ ಮಾಡಲಿಲ್ಲ, ಉತ್ತರ ಕೊಡ್ಲಿಲ್ಲ ನೋಡಿ. ಭೌಗೋಳಿಕವಾಗಿ ಅದೇ ಬೇರೆ ಪ್ರದೇಶ, ಇದೇ ಬೇರೆ ಪ್ರದೇಶ. ಮಹಾರಾಷ್ಟ್ರದಲ್ಲಿ ನಾನು ಶಿವಸೇನೆ ವಿರೋಧ ಮಾಡಲಿಲ್ಲ ಸರ್, ನಿಮ್ಗೆ ಗೊತ್ತಿಲ್ಲ. ಈಗ ಮೇಡಮ್ ಇವಾಗ ನೀವು ಆಗ್ಲೇ ಹೇಳ್ದಾಗೆ 1,54,000 ಜನ ವಿದ್ಯಾರ್ಥಿಗಳು ಹಿಂದಿನಲ್ಲಿ ಫೇಲ್ ಆಗ್ತಾ ಇದ್ದಾರೆ. 42. ಇದು ಕನ್ನಡ ಪರ ಸಂಘಟನೆಗಳ ಅನೇಕ ಜನ ನಾಯಕರು, ಕವಿರಾಜ್ ಅವರು ಇರ್ಬೋದು, ರೂಪೇಶ್ ರಾಜಣ್ಣ ಇರ್ಬೋದು, ನಾರಾಯಣ್ ಗೌಡ್ರು ಇರ್ಬೋದು, ಎಲ್ಲರೂ ಕೂಡ ಮತ್ತು ಸಾಹಿತಿಗಳು ಇರ್ಬೋದು, ಎಲ್ಲರೂ ಕೂಡ ಹಿಂದಿ ಏರಿಕೆ ಮತ್ತು ನಮ್ಮಲ್ಲಿ ಈ ಮಕ್ಕಳು ಹಿಂದಿ ಕಲಿಯೋದ್ರಿಂದ ಯಾವುದೇ ರೀತಿಯಾದಂಥ ಉಪಯೋಗ ಇಲ್ಲ. ನನ್ನ ಇನ್ನೊಂದು ಅನಿಸಿಕೆ ಪ್ರಕಾರ ಇಂಗ್ಲೀಷು ಕೂಡ ಕಬ್ಬಿಣದ ಕಡಲೆನೆ. ಇಂಗ್ಲೀಷಿಂದನೂ ಅನೇಕ ಜನ ವಿದ್ಯಾರ್ಥಿಗಳು ಫೇಲ್ ಆಗ್ತಾ ಇದ್ದಾರೆ. ಸೊ ಇವತ್ತಿನ ಪರಿಸ್ಥಿತಿನಲ್ಲಿ ಸರ್ಕಾರ ಒಂದು ಹಿಂದಿಯನ್ನು ಕಲಿಸಲೇಬಾರ್ದು ಅಂತ ಏನು ಹೇಳಿಲ್ಲ. ಇವತ್ತು ತಕ್ಷಣದ ನಿರ್ಧಾರವಾಗಿ ಒಂದು ಪರೀಕ್ಷೆಗಳು ಬಂದಿರುವಂತ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಹಿಂದಿನಲ್ಲಿ ಫೇಲ್ ಆಗ ವಿದ್ಯಾರ್ಥಿಯ ಮೌಲ್ಯಮಾಪನ ನಿನಗೆ ಹಿಂದಿ ಎಷ್ಟು ಬರುತ್ತೆ ಎಷ್ಟು ಬರಲ್ಲ ಮಾಡೋದಕ್ಕೆ ರೆಡಿ ಇಲ್ಲ. ನಿನಗೆ ಬೇಕಾ ನೀನ್ ಕಲಿ ಅಷ್ಟೇ. ಬಟ್ ಅದರಲ್ಲಿ ನೀನು ಗಳಿಸುವಂತ ಅಂಕ ನಿನ್ನ ಮೌಲ್ಯಮಾಪನದ ಭಾಗ ಆಗೋದಿಲ್ಲ. ನಿನ್ನ ಪಠ್ಯದ ಇದಕ್ಕೆ ವಿಚಾರವಾಗಿ ಅದು ತಡೆ ಆಗೋದಿಲ್ಲ ಅನ್ನೋದು, ನೀನ್ ಪಾಸ್ ಆಗೋದಕ್ಕೆ ನಿನ್ಗೆ ಯಾವುದೇ ರೀತಿಯ ಅಡ್ಡಿ ಅಲ್ಲ. ಹಿಂದಿ ನೀನ್ ಕಲ್ತ್ಕೋ, ಹಿಂದಿ ಕಲಿಬೇಡ ಅಂತ ಯಾರು ಹೇಳಿಲ್ಲ. ನೀವೇ ಹೇಳ್ದಂಗೆ 8 ಶೆಡ್ಯೂಲ್ ಅಲ್ಲಿ 22 ಭಾಷೆಗಳಿಗೆ ಅಧಿಕೃತವಾಗಿ ಮಾನ್ಯತೆ ಕೊಟ್ಟಿದ್ದಾರೆ. ಅಲ್ಲಿ ಯಾವುದು ಮೇಲೂ ಅಲ್ಲ ಕೀಳು ಅಲ್ಲ. ಆಮೇಲೆ ಅದೇ 8 ಶೆಡ್ಯೂಲು ಮತ್ತು ಆರ್ಟಿಕಲ್ 353, 344, 343, 343ನಲ್ಲಿ UPSC ಮತ್ತು ರೈಲ್ವೆ ಎಕ್ಸಾಮು, ಬ್ಯಾಂಕಿಂಗ್ ಎಕ್ಸಾಮು ಇದರಲ್ಲೆಲ್ಲ ಕೂಡ ಸ್ಥಳೀಯ ಭಾಷೆಗಳಿಗೆ ನೀವು ಅವಕಾಶ ಕೊಡಬೇಕಂತೂ ಹೇಳಿದೆ. ಹಿಂದಿ ರಾಷ್ಟ್ರೀಯ ಭಾಷೆ ಅಂದರೆ ರಾಷ್ಟ್ರೀಯ ಭಾಷೆ ಅಲ್ಲ. ಸೊ ಕೇಂದ್ರದ ಒಂದು ಆಡಳಿತ ಭಾಷೆ ಅಷ್ಟೇ ಹಿಂದಿ, ಆರ್ಟಿಕಲ್ 343 ಪ್ರಕಾರ. ಸೊ ಅದು ಇಡೀ ದೇಶಕ್ಕೆ ಅನ್ವಯಿಸಲ್ಲ. ನೀವು ಕೇಂದ್ರ ಸರ್ಕಾರದ ಒಂದು ಇದಕ್ಕೆ ಅವ್ರು ಮಾಡ್ಕೊಂಡಿದ್ದಾರೆ, ಸಂವಿಧಾನದಲ್ಲಿ ಹೇಳಿರುವಂಥದ್ದು. ಸೊ ಅದು ಇಡೀ ದೇಶಕ್ಕೆ ಅನ್ವಯಿಸೋದಿಲ್ಲ. ತುಂಬ ಖುಷಿ ಆಗ್ತಾ ಇದೆ. ಯಾಕೆಂದರೆ ಇವತ್ತು ಎಷ್ಟೋ ಜನ ಮಹಿಳೆಯರು ಹೇಳ್ತಾ ಇದ್ರು, ನನಗೆ PCOD ಪ್ರಾಬ್ಲಮ್ ಇತ್ತು ಸರ್, ಥೈರಾಯ್ಡ್ ಪ್ರಾಬ್ಲಮ್ ಇತ್ತು ಸರ್, ಆರಾಮಾಗಿ ನಾನು ಸಣ್ಣ ಆದೆ ಸರ್, ತುಂಬ ಥ್ಯಾಂಕ್ ಯು ಅಂತ ಎಷ್ಟೋ ಜನ ಹೇಳ್ತಾ ಇದ್ರು.
ನಿಮಗೆ PCOD ಪ್ರಾಬ್ಲಮ್ ಇರಲಿ, ಥೈರಾಯ್ಡ್ ಪ್ರಾಬ್ಲಮ್ ಇರಲಿ, 100% ನೀವು ಸಣ್ಣ ಆಗಬೇಕು, ಆರೋಗ್ಯದಲ್ಲೂ ಸಮೇತ ತುಂಬ ಚೇತರಿಕೆ ಆಗಬೇಕು ಅಂದರೆ ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ. ಯಾಕೆಂದರೆ ಜೀನಿ ಸ್ಲಿಮ್ಮು ಒಂದು ಉತ್ತಮ ಆಹಾರ. ಸೊ ಇವತ್ತು ಇವರು ಮದ್ರಾಸಗಳಿಗೆ ಹೋಗ್ತಾರೆ. ನಮ್ಮ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು ಪುರುಷೋತ್ತಮ್ ಬಿಳಿಮಲೆ ಅವರು ಆಗಸ್ಟ್ 2025ರಲ್ಲೇ ಮದರಾಸಗಳಲ್ಲಿ ಕನ್ನಡ ಕಲಿಸೋದಕ್ಕೆ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡಿದ್ದಾರೆ. ಅಲ್ಲಿರುವಂಥ ಎಲ್ರಿಗೂ ಕನ್ನಡವನ್ನು ಕಲಿಸ್ತಾ ಇದ್ದಾರೆ. ಇಲ್ಲಿ ಮದರಾಸ ಇವ್ರು ಯಾಕೆ ತೊಗೊಂಬರ್ತಾರೆ, ಮದ್ರಾಸ ತೊಗೊಂಬಂದಂಥ ಸಂದರ್ಭದಲ್ಲಿ ಯಾರು ಕೂಡ SSLC ಓದೋ ಮಕ್ಕಳು ಮದ್ರಾಸಾಗೆ ಹೋಗಲ್ಲ. ನಮ್ಮವರು ಮದ್ರಾಸಗಳಲ್ಲಿ ಎಷ್ಟು ಜನ ಬಂದು SSLC ಎಕ್ಸಾಮ್ ಬರೀತಾರೆ, ಎಷ್ಟು ಜನ ಕನ್ನಡದ ಮಕ್ಕಳು ಮದ್ರಾಸಗಳಲ್ಲಿ ಓದ್ತಾ ಇದ್ದಾರೆ ಅಂತ ಅವ್ರು ಪಟ್ಟಿ ಕೊಡಲಿ. ಸೊ ಮದ್ರಾಸದವ್ರು ಬಂದು ಏನು ಏರ್ತಾ ಇಲ್ಲ ಇಲ್ಲಿ, ಉರ್ದು ಕಲ್ತ್ಕೊಳ್ಳಿ, ಉರ್ದುನ ನೀವು ಕಲಿಸ್ಲೇಬೇಕು, ಉರ್ದು ಕಲಿಸ್ಬಿಟ್ಟು ನೀವು ಪಾಸ್ ಆಗಲೇಬೇಕು ಅಂತ ಯಾರು ಏನು ಹೇಳ್ತಾ ಇಲ್ಲ. ಇವತ್ತು ಇವರ ಶಿವಸೇನಾ ಪಕ್ಷ ಅಲ್ಲಿ ದ್ವಿಭಾಷಾ ಸೂತ್ರವನ್ನು ಅಳವಡಿಕೆ ಮಾಡ್ಕೊಂಡಿದೆ. ಇವ್ರು ಹೇಳೋವಂಥ ಸಿಲ್ಲಿ ರೀಸನ್ ಏನು ಅಂದರೆ ನರೇಂದ್ರ ಮೋದಿ ಅವರು ಹಿಂದಿ ಸ್ಪೀಚ್ ಕೊಡ್ತಾರೆ, ಅದನ್ನು ಯಾರು ಕೇಳಬಾರ್ದು ಅಂತ. ನರೇಂದ್ರ ಮೋದಿ ಅವರು ಹಿಂದಿ ಸ್ಪೀಚ್ ಕೊಡ್ತಾರೆ ಅಂದರೆ ಟ್ರಾನ್ಸ್ಲೇಟ್ ಆಗಿ ಬರ್ತದಲ್ಲ. JH ಪಟೇಲ್ ಅವರು 74ನೇ ಇಸ್ವಿನಲ್ಲೇ ಕನ್ನಡದಲ್ಲಿ ಸಂಸದರಾದಂಥ ಸಂದರ್ಭದಲ್ಲಿ ಲೋಕಸಭೆಯಲ್ಲಿ ಮೊದಲನೇ ಬಾರಿಗೆ ಮಾತಾಡಿದ್ರು. ಮೂವ್ ಫಾರ್ವರ್ಡ್. ಪ್ರದೀಪ್ ಅವರೇ, ಇವತ್ತು ಕೂಡ ಸಂಸತ್ನಲ್ಲಿ ಕನ್ನಡದಲ್ಲಿ ಮಾತಾಡ್ತಾ ಇದ್ದಾರೆ. ದೇವೇಗೌಡರು ಇಂಗ್ಲಿಷಲ್ಲಿ ಮಾತಾಡ್ತಾರೆ, ಕುಮಾರಸ್ವಾಮಿ ಅವರು ಇಂಗ್ಲಿಷಲ್ಲಿ ಮಾತಾಡ್ತಾರೆ. ಇವನ್ ನಮ್ಮ ಸಂಸದರು ಎಲ್ಲರೂ ಒಬ್ರು ಪ್ರಹ್ಲಾದ್ ಜೋಶಿ ಅವ್ರು ಬಿಟ್ರೆ ಎಲ್ಲರೂ ಇಂಗ್ಲಿಷಲ್ಲೇ ಮಾತಾಡೋದು, ತರ್ಕಾಡ್ತಾರೆ. ಅವ್ರಿಗೂ ಗೊತ್ತು, ಅವ್ರಿಗೂ ಅದು ಆಗಲ್ಲ. ಸೊ ಅರ್ಥ ನನ್ನ ಭಾಷೆ ನನಗಿರುವಾಗ ಇನ್ನೊಂದು ಭಾಷೆನ ಹೇರಿಕೆ ಮಾಡೋದು ಎಷ್ಟು ಮಟ್ಟಿಗೆ ಸರಿ ತಪ್ಪು ಅನ್ನೋದ್ರ ಬಗ್ಗೆ ತಾವೇನು ಹೇಳ್ತೀರಿ ಸರ್? ನಾವು ಒತ್ತಾಯ ಪೂರ್ವಕವಾಗಿ ಹಿಂದಿ ಕಲಿಕೆಗೆ ವಿರುದ್ಧವಾಗಿದ್ದೀವಿ. ಕರ್ನಾಟಕದಲ್ಲಿ ಒಂದು ಪ್ರಾದೇಶಿಕ ಪಕ್ಷವಾಗಿ ಕನ್ನಡನೇ ನ್ಯಾಷನಲ್ ಲ್ಯಾಂಗ್ವೇಜ್, ಅದೇನು ಡೌಟೇ ಬೇಡ. ನಮ್ದು ಕರ್ನಾಟಕದಲ್ಲಿ ಕರ್ನಾಟಕ ಏನ್ ಕನ್ನಡ ಭಾಷೆ ಇದೆ ಅದು ರಾಷ್ಟ್ರೀಯ ಭಾಷೆ ಅಂತ ನಾವು ಕನ್ಸಿಡರ್ ಮಾಡ್ಬೇಕೆ ಹೊರತು ನಾವು ಯಾವುದೇ ಕಾರಣಕ್ಕೂ ಈ ಹಿಂದಿ ಅವ್ರು ಒತ್ತಾಯಪೂರ್ವಕವಾಗಿ ಏನು ಏರಿಕೆ ಮಾಡ್ತಾ ಇದ್ದಾರೆ ಅದ್ರ ಪರ ಇರಕ್ ಸಾಧ್ಯನೇ ಇಲ್ಲ. ಯಾಕಂದ್ರೆ ಇಲ್ಲಿ ಕೇಳಿ, ಕಳೆದ ಸೌತ್ ಇಂಡಿಯಾದಲ್ಲಿ ನಾರ್ತ್ ಇಂಡಿಯಾ ಸೌತ್ ಇಂಡಿಯಾ ಏನ್ ಡಿವೈಡ್ ಆಗದೆ ಇದ್ರು ಕೂಡ ನಾವು ಮಾತಾಡ್ತಾ ಇದೀವಿ. ನಾವು ಏನ್ ದಕ್ಷಿಣ ರಾಜ್ಯಗಳಿದೀವಿ ಇವತ್ತು ಪ್ರಾದೇಶಿಕ ಅಸ್ಮಿತೆಯನ್ನ, ಭಾಷೆಯ ಅಸ್ಮಿತೆಯನ್ನ ನಾವು ಉಳಿಸ್ಕೊಂಡಿದೀವಿ. ಆದ್ರೆ ಉತ್ತರ ಭಾರತೀಯರು ಆ ಭಾಷೆ ಅಸ್ಮಿತೆ ಇಲ್ಲೇ ಅವ್ರಿಗೆ, ಯಾಕಂದ್ರೆ ಹಿಂದಿ ಏರಿಕೆಯಿಂದಾಗಿ ಅವ್ರದ್ದು ನಶಿಸಿ ಹೋಗಿದೆ. ಅವರು ಒತ್ತಾಯಪೂರ್ವಕವಾಗಿ ನಮ್ಮ ಮೇಲೆ ಏರ್ತಕ್ಕಂಥದ್ದಕ್ಕೆ ನಾವು ಒಪ್ಲಿಕ್ಕೆ ಸಾಧ್ಯನೇ ಇಲ್ಲ. ಜೊತೆಗೆ ಇವತ್ತು ಏನ್ ಆದೇಶವನ್ನ ಮಾಡಿದ್ದಾರೆ, ಆದ್ರೆ ಒಂದು ತಪ್ಪು ಇಲ್ಲ ಆಗಿದೆ. ಒಂದು ಭಾಷಾ ನೀತಿಯನ್ನ ಅಳವಡಿಕೆ ಮಾಡ್ದೇನೆ, ಶಿಕ್ಷಣ ನೀತಿಯಲ್ಲಿ ಭಾಷಾ ನೀತಿ ಬಗ್ಗೆ ಒಂದು ಕಾನೂನನ್ನ ಜಾರಿ ಮಾಡ್ದೇನೆ ನೀವ್ ಈ ಕಾರ್ಯಕ್ರಮವನ್ನು ಜಾರಿಗೆ ತಂದ್ರಲ್ಲ, ಅದು ತಪ್ಪಾಗಿದೆ. ಎಕ್ಸಾಮ್ಸ್ ನ ಮುಂದಿಟ್ಕೊಂಡು ಅದು ತಪ್ಪಾಗಿದೆ, ಅದು ನಿಮ್ಮ ಲೋಪ ಆಗಿದೆ. ಇಡೀ ವರ್ಷ ಓದಿರುವಂತ ಒಬ್ಬ ವಿದ್ಯಾರ್ಥಿ ಮಾನಸಿಕವಾಗಿ ಎಷ್ಟು ಕೂಗೋಗ್ತಾನೆ, ಆತನ ಟೈಮ್, ಆತನ ಬುದ್ಧಿಶಕ್ತಿ, ಆತನ ಶ್ರಮ ಒಂದು ಕ್ಷಣಕ್ಕೆ ನಿಮ್ಗೆ ಅಂಕಗಳು ಮ್ಯಾಟರ್ ಆಗಲ್ಲ ಅಂದ ತಕ್ಷಣ ವಿದ್ಯಾರ್ಥಿಯ ಹಿತದೃಷ್ಟಿಯಿಂದ ಇವತ್ತು ಅದು ತೊಂದರೆ ಆಗಿದೆ, ಮಕ್ಳು ತೊಂದರೆ ಆಗಿದೆ. ಆದ್ರೆ ನಾನು ಏನ್ ಹೇಳೋದು ಅಂತಂದ್ರೆ, ನಾನು ಹೇಳಿರ್ತಕ್ಕಂಥದ್ದು ಏನಂದ್ರೆ ಇವತ್ತೇನಾಗಿದೆ ಗೊತ್ತಾ ಮೇಡಮ್, ICSE CBSE ಬೇರೆ ಯಾರೋ ಲ್ಯಾಂಗ್ವೇಜ್ ಸ್ಕೂಲ್ ಸ್ಟಾರ್ಟ್ ಮಾಡ್ತೀನಿ ಅಂದ್ರು ಅದಕ್ಕೆ ಪರ್ಮಿಷನ್ ಕೊಡ್ತಾ ಇದಾರೆ. ಗುಜರಾತ್ ಸ್ಕೂಲ್ ಸ್ಟಾರ್ಟ್ ಮಾಡ್ತೀನಿ ಅಂದ್ರು ಪರ್ಮಿಷನ್ ಕೊಡ್ತಾ ಇದಾರೆ. ಯಾಕೆ ಕೊಡ್ತಾ ಇದಾರೆ? ಯಾಕೆ ಆ ಪರ್ಮಿಷನ್ ಸಿಗ್ತಾ ಇದೆ? ಯಾಕಂದ್ರೆ ಭಾಷಾ ನೀತಿ ಇಲ್ಲ ಇಲ್ಲಿ, ಶಿಕ್ಷಣದಲ್ಲಿ ಭಾಷಾ ನೀತಿ ಜಾರಿ ಆಗಿಲ್ಲ. ಆ ಕಾರಣದಿಂದ ಬೇರೆ ಯಾವ್ದೋ ಉರ್ದು ಸ್ಕೂಲ್ ಮಾಡ್ತೀನಿ ಅಂತಾರೆ, ಇನ್ನೊಂದು ಯಾವ್ದೋ ಸ್ಕೂಲ್ ಮಾಡ್ತೀನಿ ಅಂತಾರೆ. ನೀವು ಅದಕ್ಕೆಲ್ಲ ಪರ್ಮಿಷನ್ ಕೊಡ್ತಾ ಇದ್ರಿ. ಆ ಪರ್ಮಿಷನ್ಸ್ ಅಲ್ಲಿ ನಿಮಗೆ ಗೈಡ್ಲೈನ್ಸ್ ಇಲ್ಲ. ಕನ್ನಡವೇ ಪ್ರಮುಖ ಆದ್ಯತೆ ಆಗ್ಬೇಕಾಗಿತ್ತು, ಆ ಆದ್ಯತೆಗೆ ನೀವು ಕ್ರಮ ಕೈಗೊಂಡಿಲ್ಲ. ಆ ಎಲ್ಲ ಕ್ರಮಗಳನ್ನು ತೆಗೆದುಕೊಳ್ಳದೆ ನೀವು ಏಕಾಏಕಿ ಈ ಕಾರ್ಯಕ್ರಮವನ್ನು ಜಾರಿಗೆ ತೆಗೆದುಕೊಂಡಿದ್ದೀರಾ, ಅದು ತಪ್ಪಾಗಿದೆ. ಕಾರ್ಯಕ್ರಮದಲ್ಲಿ ಒಂದು ಸ್ಮಾಲ್ ಬ್ರೇಕ್ನ ನಂತರ ಕಾರ್ಯಕ್ರಮ ಮುಂದುವರಿಯುತ್ತೆ.